ತಿಗಣೆ ಅಂದ್ರೆ ಭಯ ಪಟ್ಕೋಬೇಕು. ಬೆಳಗ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ನೋತಾ ಇದೆ ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡಿ ಇಲ್ಲಿ ಅಲ್ಲ ಗೈಸ್, ಬಾಡಿ ನೋಡಿ. ಬಟ್ ಆದ್ರೂ ಅದ್ ಏನ್ ಡಯಟ್ ಮಾಡ್ತಾರ ನಿಜವಾಗ್ಲೂ ಗೊತ್ತಿಲ್ಲ. ನಾವು ಸ್ವಲ್ಪ ಗುಂಡ್ಗುಂಡಕ್ಕಿದೀವಿ, ನಾವು ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಬಾಡಿನ ಹೆಂಗೆ ಮೇಂಟೈನ್ ಮಾಡ್ತಾ ಇದೀನಿ ಗೈಸ್, ಸಣ್ಣ ಆಗ್ಬೇಕು ಅಂತಲ್ಲ, ಮೇಂಟೈನ್ ಮಾಡ್ಬೇಕು ಅಂತ ಅಷ್ಟೇ. ಏನೋ ಇವರೆಲ್ಲ ಜಾಸ್ತಿ ಮೇಂಟೈನ್ ಮಾಡೋಣ ಅಂತ ವಾಕಿಂಗ್ ಬರ್ತಾರೆ. ಅಲ್ಲ, ಬಾಡಿ ಅವಳು ಕರೆಕ್ಟ್ ಆಗಿ ಹಾಕಿರೋದಕ್ಕೆ ಶೇಪ್ ನೋಡಿ ಹೆಂಗಿದೆ. ಬಟ್ ಆದ್ರೆ ನಮ್ದು ಯಪ್ಪ. ಎನಿವೇ ಗೈಸ್, ಇವತ್ತು ಸಂಡೇ. ಸೊ ಸಂಡೇ ವ್ಲಾಗ್ ಹೆಂಗ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಗೈಸ್, ಇವಾಗ ವಾಕಿಂಗ್ ಇಂದ ಮನೆಗೆ ಬಂದೆ. ಬರೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕಾಫಿ ಇಟ್ಟಿದ್ರು. ಸೊ ಕಾಫಿ ಕುಡಿದ್ಬಿಟ್ಟು ಇವಾಗ ಅವ್ರೇನು ಮಾಡ್ತಾ ಇದ್ರು ಅದನ್ನ ನೋಡ್ತಾ ಇದೀನಿ. ಚಿಕನ್ ತಗೊಂಡ್ಬಿಟ್ಟು ನೆನ್ನೆ ದಿನ ಕೆಲಸ ಪೆಂಡಿಂಗ್ ಇತ್ತಲ್ವಾ, ಅದನ್ನ ಅವರು ಕಂಪ್ಲೀಟ್ ಮಾಡ್ತಾ ಇದಾರೆ. ಇಲ್ಲಿ ನೋಡಿ. ಓ, ಇವುಗಳನ್ನೆಲ್ಲ ನೀವೇ ಸಾಕ್ಸೋದಾ? ನಾನ್ ಬರಲ್ಲ. ಸೊ ನೋಡಿ, ಇನ್ನು ಇಲ್ಲಿ ಮಂಚ ಎಲ್ಲ ಇದೆ. ಇದನ್ನೆಲ್ಲ ಎತ್ಕೊಂಡೋಗಿ ಮೇಲೆ ಇಡಬೇಕು. ನಾನು ಹೇಳ್ದಂಗೆ ಮಂಚನ ಇನ್ನ ರೂಮಲ್ಲಿ ಇಡಲ್ಲ, ಮೇಲೆನೆ ಫಿಕ್ಸ್ ಮಾಡ್ಬಿಡ್ತೀವಿ. ನಮ್ಮ ಮಾವ ರೂಮಲ್ಲಿರೋ ಮಂಚನ ಫೋಲ್ಡ್ ಮಾಡಿ ಎತ್ತು ಸೈಡ್ಗೆ ಇಟ್ಬಿಡ್ತೀವಿ. ಸೊ ಇವತ್ತು ಚಿಕನ್ ಸಾಂಬಾರ್ ಮಾಡ್ಬಿಟ್ಟು ಬಿರಿಯಾನಿ ಮಾಡೋಣ ಅಂತ. ನನ್ನ ಹಸ್ಬೆಂಡ್ಗೆ ಕಬಾಬ್ ಬೇಕಂತೆ. ಸೊ ಅದಕ್ಕೆ ಅವರು ನಾನು ಮಧ್ಯಾಹ್ನ ಅಮ್ಮ ಬಂದ್ಮೇಲೆ ಮಾಡಿಸ್ಕೊಳ್ತೀನಿ ಅಂದ್ರು. ಅದಕ್ಕೆ ಇಲ್ಲಿ ಚಿಕನ್ ಸಾಂಬಾರಿಗೆ ರೆಡಿ ಆಗ್ತಾ ಇದೆ. ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೀನಿ. ಈ ಒಂದು ಮಸಾಲೆನ ನಾನು ಯೂಟ್ಯೂಬ್ ಅಲ್ಲಿ ನೋಡಿನೇ ಕಲ್ತ್ಕೊಂಡಿದ್ದು. ತುಂಬಾ ಚೆನ್ನಾಗಿ ಬರುತ್ತೆ. ಏನಿಲ್ಲ, ಕೊತ್ತಂಬರಿ ಬೀಜ ಮತ್ತೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಆಮೇಲೆ ಕೊಬ್ಬರಿ, ಗಸಗಸೆ, ಚಕ್ಕೆ, ಲವಂಗ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಸೀದೋಗೋ ತರ ಆಗ್ಬೇಕು, ಆವಾಗ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಸ್ವಲ್ಪ ಚಿಕನ್ ಮಸಾಲ ಹಾಕೊಂಡು ಸಾಂಬಾರ್ಗೆ ಹಾಕ್ಬಿಡೋದು ಅಷ್ಟೇ. ಇಷ್ಟು ಸಿಂಪಲ್ ಆಗಿದೆಯಲ್ಲ ಚಿಕನ್ ಸಾಂಬಾರ್ ಮಾಡೋದು. ಇನ್ನು ಇವಾಗ ಬಿರಿಯಾನಿ ಮಾಡ್ಬೇಕು. ಸಾಂಬಾರ್ ಮಾಡಿಟ್ಬಿಡೋಣ, ಆಮೇಲೆ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮುದ್ದೆ ಮಾಡಲ್ಲ ಇವತ್ತು, ಎಲ್ಲರಿಗೂ ಬಿರಿಯಾನಿನೇ ಮಾಡ್ಬಿಡ್ತೀನಿ ಒನ್ ಟೈಮು. ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಫಸ್ಟು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಆಮೇಲೆ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊಂಡು ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಆನಿಯನ್ ಕಲರು ಫುಲ್ಲು ಚೇಂಜ್ ಆಗಬೇಕು, ಆವಾಗ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಲೈಕ್ ನೀವು ದಮ್ ಬಿರಿಯಾನಿ ಮಾಡಿದಾಗ ಫುಲ್ ಫ್ರೈ ಮಾಡ್ಕೊಳ್ತೀರಲ್ವ, ಅಷ್ಟು ನೀವು ಫ್ರೈ ಮಾಡಿಕೊಂಡ್ರೂ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ ಇಲ್ಲಿ ನಾನು ಟೊಮೊಟೊ ಪ್ಯೂರಿ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಟೊಮೊಟೊ ಕಟ್ ಮಾಡಿ ಕೂಡ ಹಾಕ್ಕೋಬೋದು ಸಣ್ಣ ಸಣ್ಣಕ್ಕೆ. ಸೊ ನಾನಿಲ್ಲಿ ಒಂದು 2 ಟೊಮೊಟೊನ ಪ್ಯೂರಿ ಮಾಡಿಕೊಂಡೆ ಹಾಕ್ಕೊಂಡಿದ್ದೀನಿ. ಟೈಮ್ ಇರಲಿಲ್ಲ ಅದಕ್ಕೆ ಗೈಸ್, ಅಷ್ಟೇ. ನೆಕ್ಸ್ಟ್ ನಾನು ಇಲ್ಲಿ ಕರ್ಡ್ ತಗೊಂಡಿದ್ದೀನಿ. ಕರ್ಡ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತಗೊಳ್ಳಿ. ಯಾಕೆ ಅಂದರೆ ನೀವು ಕರ್ಡ್ನ ಹಾಕ್ಕೊಳ್ಳೋದು ಅಂದರೆ ನಿಮಗೆ ಜ್ಯೂಸಿ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಅದಕ್ಕೋಸ್ಕರನೇ ಅದನ್ನು ಸ್ವಲ್ಪ ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಮಸಾಲೆ ಐಟಮ್ ತೊಗೊಂಡಿದ್ದೀನಿ. ಲೈಕ್ ಖಾರ ಪುಡಿ ಮತ್ತು ಆಮೇಲೆ ಗರಂ ಮಸಾಲ, ಧನಿಯಾ ಪುಡಿ ಎಲ್ಲ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದೆ. ಇನ್ನು ಮಿಡಲಲ್ಲಿ ನಾನು ಈರುಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೆ. ಸೊ ಅದನ್ನು ನಾನು ನಿಮಗೆ ಹೇಳೋದು ಮರ್ತಿದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಸೊ ಅದರಿಂದ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ಕೊಂಡು ಸೊ ಈ ರೀತಿ ಚೆನ್ನಾಗಿ ಚಿಕನ್ನ ಆಯಿಲಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಾಗ ನೀರು ಬಿಟ್ಕೊಂಡಿರುತ್ತೆ ಚಿಕನಲ್ಲಿ, ಅದರಲ್ಲೇ ಕ್ಲೀನಾಗಿ ಬೆಂದ್ಬಿಟ್ಟಿರುತ್ತೆ ಅರ್ಧ ಚಿಕನ್ನು. ಸೊ ಇವಾಗ ವಾಟರ್ ನಮಗೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಂಡು ಕುದಿ ಬರೋವರೆಗೂ ನಿಂತ್ಬಿಟ್ಟು ಆಮೇಲೆ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ವಿಜಿಲ್ ತೆಗ್ಸೋದಷ್ಟೇ. ನಿಮಗೆ ಸಾಲ್ಟು ಮತ್ತು ಖಾರ ಅನ್ನೋದು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸಾಲ್ಟ್ನ ನೋಡೋದು ಹೇಗೆ ಅಂದರೆ ವಾಟರ್ ಸ್ವಲ್ಪ ಟೇಸ್ಟ್ ಮಾಡಿದಾಗ ನಿಮಗೆ ಸ್ವಲ್ಪ ಸಾಲ್ಟ್ ಜಾಸ್ತಿ ಇದೆ ಅನ್ನಿಸ್ಬೇಕು. ಸೊ ಆ ಥರ ಅನ್ನಿಸ್ತಿದೆ ಅಂತಂದರೆ ಸಾಲ್ಟ್ ಕರೆಕ್ಟಾಗಿದೆ ಅಂತ ಹೇಳಿಬಿಟ್ಟು. ಸೊ ಇವಾಗ ನೋಡಿ ಬಿರಿಯಾನಿ ರೆಡಿ ಆಗಿದೆ. ಆ್ಯಕ್ಚುಲಿ ನನಗಂತೂ ವೆಜ್ ರೆಸಿಪೀಸ್ಗಿಂತಲೂ ನಾನ್ ವೆಜ್ ರೆಸಿಪೀಸ್ ಮಾಡೋದಂದರೆ ತುಂಬಾ ಇಷ್ಟ. ಯಾಕಂದರೆ ಬೇಗನೆ ಮಾಡ್ಕೊಬಿಡಬಹುದು. ಸೊ ತುಂಬ ಟೇಸ್ಟಿಯಾಗಿ ಬಂದಿದ್ದು. ಒಂದೊಂದು ಸಲ ಒಂದೊಂದು ಡಿಫ್ರೆಂಟ್ ಟೇಸ್ಟ್ ಬರ್ತಾನೆ ಇರುತ್ತೆ. ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ಒಂದು ಸಲ ಮಾಡ್ದಂಗೆ ಇನ್ನೊಂದು ಸಲ ಮಾಡಿರಲ್ಲ ಅಲ್ವಾ ನೀನು ಅಂತ ಹೇಳಿಬಿಟ್ಟು. ಬಟ್ ಏನು ಟೇಸ್ಟ್ ಮ್ಯಾಟರ್ ಅಲ್ವಾ. ಸೊ ಅದಕ್ಕೆ ಮೊಸರು ಬಜ್ಜಿ ಹಾಕ್ಕೊಂಡು ತಿಂದ್ವಿ. ನಮ್ಮ ಪಾಪುನ ಕೂಡ ಕೇಳ್ತಾ ಇದ್ದೀನಿ ಹೇಗಿದೆ ಪ್ರದ್ಯೂತ್ ಅಂತ ಹೇಳಿಬಿಟ್ಟು. ಚೆನ್ನಾಗಿದೆಯಾ ಇಲ್ವಾ? ಚೆನ್ನಾಗಿದೆಯಾ?
ಬಿರಿಯಾನಿ ತಿಂತಾ ಇದ್ವಿ, ಅಷ್ಟೊತ್ತಿಗೆ ಮನೆ ಹತ್ರ ಒಂದು ಪ್ಯಾರೆಟ್ ಬಂತು. ಸೊ ತುಂಬ ಬ್ಯೂಟಿಫುಲ್ ಆಗಿತ್ತು ಆ್ಯಂಡ್ ತುಂಬ ಇಂಟೆಲಿಜೆಂಟ್ ಕೂಡ ಈ ಒಂದು ಪ್ಯಾರೆಟು. ಇಲ್ಲಿ ಬಂದು ಕೂತ್ಕೊಳ್ತು. ಆಮೇಲೆ ನಮ್ಮ ಮಾವ ಅದನ್ನು ನೋಡ್ತಾ ಇದ್ರು. ಟಕ್ ಅಂತ ಬಂದ್ಬಿಟ್ಟು ನಮ್ಮ ಮಾವ ಭುಜದ ಮೇಲೆ ಬಂದು ಕೂತ್ಕೊಳ್ತು. ಒಂಥರ ನಮಗಂತೂ ಸಖತ್ ಖುಷಿ ಆಗ್ತಾ ಇತ್ತು. ಅದಾಗೆ ಹಾರೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ. ಸೊ ಅದಾದ್ಮೇಲೆ ನಮಗೆ ಗೊತ್ತಾಗಿದ್ದು ಅದು ನಾವು ಎಷ್ಟೇ ಕಳಿಸ್ಬೇಕಂದ್ರೂ ಕೂಡ ಅದು ಹೋಗಲ್ಲ, ಅದಕ್ಕೆ ಹೋಗ್ಬೇಕು ಅಂತ ಅನಿಸಿದ್ರೆ ಮಾತ್ರ ಹೋಗೋದು ಅಂತ ಹೇಳ್ಬಿಟ್ಟು. ಸೊ ನಾವು ದ್ರಾಕ್ಷಿ ಇತ್ತು ಮನೇಲಿ, ದ್ರಾಕ್ಷಿ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿ ತಿಂತಾ ಇದೆ ನೋಡಿ. ಅದು ಅಲ್ಲ ಗೈಸ್, ಆ್ಯಕ್ಚುಲಿ ಇವತ್ತು ನಮ್ಮದು ಮನೆ ಕ್ಲೀನ್ ಮಾಡುವಂತಹ ಪ್ರೋಗ್ರಾಮ್ ಇನ್ನೂ ಕಂಟಿನ್ಯೂ ಆಗ್ತಾನೆ ಇತ್ತು ಆ ತಿಗ್ನೆಗಳಿಂದ. ಆದರೆ ಈ ಪಕ್ಷಿ ಬಂದಿದ್ದು ನಮ್ಮ ಮೂಡ್ನೆಲ್ಲ ಚೇಂಜ್ ಮಾಡಾಕ್ಬಿಡ್ತು. ಆಲ್ಮೋಸ್ಟ್ ಅರ್ಧ ದಿನ ನಾವು ಈ ಪಕ್ಷಿ ಜೊತೆನೇ ಇದ್ಬಿಟ್ವಿ. ಸೊ ಇದು ನಾನು ನಿಮಗೆ ನೋಡಿ ಫುಲ್ಲು ವ್ಲಾಗ್ ನೋಡಿ ಇದರಲ್ಲಿ ಅದು ಎಷ್ಟು ಕ್ಯೂಟಾಗಿ ತರಲೆ ಕೆಲಸಗಳು ಮಾಡ್ತು ಅಂತ ನಿಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ನಾವು ಡೋರ್ ಓಪನಲ್ಲೇ ಇಟ್ಬಿಟ್ಟಿದ್ವಿ ಹೋಗಲಿ ಹಾರಾಡಲಿ ಅಂತ. ಬಟ್ ಅದು ಹೋಗಲೇ ಇಲ್ಲ, ನಮ್ಮ ಮನೆಯಲ್ಲೇ ಇತ್ತು. ಈ ತರ ಪಕ್ಷಿಗಳು ಮತ್ತೆ ಪ್ರಾಣಿಗಳು ನಮ್ಮ ಮನೆಗೆ ಬಂದಾಗ ಏನೋ ಒಂಥರ ಪಾಸಿಟಿವ್ ವೈಬ್ ಬರುತ್ತಲ್ವಾ. ಸೊ ನಾಯಿನ ಕೂಡ ಅಷ್ಟೇ ನಾವು ತಗೊಂಡು ಸಾಕಿದ್ದಲ್ಲ. ಆಕ್ಚುಲಿ ನನಗೆ ನಾಯಿ ಅಂದ್ರೆ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ. ಸೊ ನಾವು ಸಡನ್ ಆಗಿ ಅದು ಮನೆಗೆ ಬಂದಾಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇಟ್ಕೊಂಡು ನಾವು ಸಾಕ್ತಾ ಇದ್ದಿದ್ದು ಅಷ್ಟೇ. ಸೊ ಅದಾದ್ಮೇಲೆ ಇವತ್ತು ಸರಿ ಇದು ಕೂಡ ಅಷ್ಟೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು. ಸೊ ಏನೋ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ ನಮ್ಮ ಮನೆಗಳಲ್ಲಿ. ಓಕೆ, ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ವೈಬ್ ಬರುತ್ತೆ ಅಷ್ಟೇ. ಯಾಕೆ ಅಂದ್ರೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಇರೋ ನಿಯತ್ತು ಮನುಷ್ಯರಿಗಿಲ್ಲ ಅಂತಾರಲ್ವಾ. ಸೊ ಅದೊಂದು ರೀಸನ್ಗೆನೆ. ಏನು ಏನೇಳು ಹೋಗಲಿ ಬಾಳೆಹಣ್ಣು ಇಟ್ಕೊಂಡಿದ್ದಿಕ್ಕೆ ಹೋಗ್ಬಿಟ್ಟಿತ್ತು, ಒಂದು ಇಲ್ಲ ಇದ್ದಿದ್ರೆ ಅದ್ ಮ್ಯಾಂಗೋ ತಿನ್ನತ್ ನೋಡಿ, ಮ್ಯಾಂಗೋ ಕಟ್ ಮಾಡ್ತೀವಿ ಅಲ್ಲಿದೆ ನೋಡು. ಕಟ್ ಮಾಡಿ ತಿನ್ಬಿಡ್ತೀನಿ. ಹೋಗ್ ನೀನು ಅಲ್ಲಿ ನೋಡೋದು ಇದನ್ನ ಗಿಳಿನ. ಅದನ್ನ ಕೊಡ್ಬೇಡ, ಆಮೇಲೆ ಅದು ತಿನ್ನಲ್ಲ ಅದು. ಸೊ ನನ್ನ ಹಸ್ಬೆಂಡ್ ಅದಕ್ಕೆ ದ್ರಾಕ್ಷಿ ಕೊಡ್ತಾ ಇದಾರೆ ಗೈಸ್. ಆಮೇಲೆ ಪ್ರದ್ಯುತ್ತು ಬಿರಿಯಾನಿ ತಿನ್ಬಿಟ್ಟು ಪ್ಲೇಟಲ್ಲೇ ಬಿಟ್ಬಿಟ್ಟಿದ್ದೆ ಇನ್ನು ಸ್ವಲ್ಪ. ಸೊ ಅದನ್ನು ಬಂದ್ಬಿಟ್ಟು ನೋಡಿ ಎಷ್ಟು ಕ್ಯೂಟಾಗಿ ತಿಂತಾ ಇದೆ ಅದು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಸಂಜೆವರೆಗೂ ಅದು ಈ ಬಿರಿಯಾನಿನ ತಿನ್ಕೊಂಡು ಕಾಲ ಹಾಕಿದೆ ಗೊತ್ತಾ ಇವತ್ತು. ಜೋರಾಗಿ ಅನ್ಬೇಡ, ಮಾತಾಡ್ಬೇಡ, ಅದು ಭಯ ಪಡುತ್ತೆ. ಯಾರ ಮನೇಲಿ ಇದೆ ಇಷ್ಟು ದಿನ ನೀನು? ಪುಚ್ಚಾಟಾಗಿ ನೋಡ್ಸೋಕು ಮೆತ್ತಿಗೆ ಅವ್ರು ಬಿಟ್ಬಿಟ್ಟಿದಾರ ಅಥವಾ ನೀನ್ ಬಂದಿರೋದಾ? ಪ್ರದ್ಯುತ್ ಮೇಲೆ ಅಂತ ಹೋಗು ಸ್ವಲ್ಪ ಹೊತ್ತು. ಅವನ್ ಭಯ ಪಟ್ಕೊಬಿಡ್ತಾನೆ ಅಷ್ಟೇ. ಭಯ ಪಡ್ಕೊಂಡ್ಬಿಡ್ತೀನಿ, ಓದ್ಬಿಡ್ತೀನಿ ಕೈನ. ಆಮೇಲೆ ನೋಡಿ ಸ್ಪೈಡರ್ ಮ್ಯಾನ್, ಪ್ರದ್ಯುತ್ ಫೇವ್ರೆಟ್ ಸ್ಪೈಡರ್ ಮ್ಯಾನ್. ಚೀನಿ ಅಷ್ಟೇ ಹೋಗ್ತಾ ಚಾಕತ್ತದಿನ್ನ. ಚೈನ್ ಎಲ್ಲ ಕಚ್ಚಬೇಡ, ನನ್ ಗಂಡ ಇನ್ನು ಗೋಲ್ಡ್ ಕೊಡ್ಸಿಲ್ಲ. ಮೂತಿ ಕಿಸ್ಕೊಡ್ತಾ ಇರ್ತದ. ಮಲ್ಕೋ ಹಂಗೆ ಬೇಡ. ಆದ್ರೆ ಬಲೆ ಐತೆ ಇದು, ಮಲಗ್ತಾ ಐತೆ. ಎಷ್ಟ್ ಚೆನ್ನಾಗಿ ಮಲಗ್ತಾ ಐತೆ ನೋಡ. ದೊಡ್ಡ ಚಕಲ್ಗುಲಿ ಇಡಕ್ ಆಗ್ತಿದೆ ಉಜ್ಜಿ, ನನಗೆ ಆಗ್ತಿಲ್ಲ ಗೈಸ್. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಗೈಸ್. ಆಕ್ಚುಲಿ ಈ ಎಕ್ಸ್ಪೀರಿಯನ್ಸ್ ಎಲ್ಲ ನನ್ಗೆ ಹೊಸದು. ನೀನ್ ಯಾವಾಗಾದ್ರೂ ಆಗಿದೆ ಈ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್? ನನಗ್ ಫಸ್ಟ್ ಟೈಮ್ ಗೈಸ್ ಈ ತರ. ನಿಧಾನ ಮದರ್ಸ್ ಡೇ ದಿನ ಒಂದ್ ಒಳ್ಳೆ ಗಿಫ್ಟ್ ಗೈಸ್ ಇದು. ಎಕ್ಸ್ಪೀರಿಯನ್ಸ್, ನ್ಯೂ ಎಕ್ಸ್ಪೀರಿಯನ್ಸ್. ನಮ್ಮ ಮನೇಲಿ ಇದ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಇದು ತೊಂದ್ರೆ ಏನಿಲ್ಲ. ಆರಾಮಾಗಿ ಹಾರಾಡ್ಕೊಂಡಿರ್ಲಿ ಆಚೆ. ಏನಿಂದು ಕಿಸ್ ಕೊಡ್ಬಾರ್ದು ತರ ನಮ್ ಪ್ರದ್ಯುತ್ ಮಾತ್ರ ಕೊಡೋದು. ಕಿಸ್ ಎಲ್ಲ ಕೊಡ್ಬಾರ್ದು. ಆಮೇಲೆ ಪ್ರದ್ಯುತ್ ನಿನಗ್ ಬಾಯಿ ಒಳಗಡೆ ಹಾಕ್ಬಿಡ್ತಾನೆ ನಿನ್ನ. ಮಲಗ್ತೈತೆ ಅದು. ನೆಕ್ಸ್ಟ್ ಒಂದು ಸಾಂಗ್ ಗೊತ್ತಿಲ್ಲ. ಹಾರಾರಿ ಹಾರಿರಾರೋ ಹಾರಾರಿ ಹಾರಿರಾರೋ ಹಾರಾರಿ ಹಾರಿರಾರೋ ಹಾರಾರಿ ಹಾರಿರಾರೋ. ಇಲ್ಲಿ ನೋಡಿ ಗೈಸ್, ಇದಕ್ಕೆ ಬಿರಿಯಾನಿ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಏನೇನ್ ಇದ್ ಮಾಡ್ತಾ ಇದೆ.
ಇವತ್ತು ದಿನ ಎಲ್ಲ ಹಿಂಗೆ ಕಳೆದ್ ಬಿಡ್ತೀವಿ ಗೈಸ್. ಪಕ್ಕ ಏನು ಕೆಲಸ ಮಾಡಲ್ಲ ನಾವು. ನಮ್ಗೆ ಅದೇನೋ ಒಂಥರ ಈ ತರ ಹೊಸದೇನಾದ್ರು ಬಂದ್ಬಿಟ್ರೆ ಜೋಶ್ ಜಾಸ್ತಿ ಇರುತ್ತೆ ನಮ್ಮ ಮನೇಲಿ ಎಲ್ಲಾರ್ಗೂನು. ಎಷ್ಟು ಕ್ಯೂಟಾಗಿ ಬಿರಿಯಾನಿ ತಿಂತಾ ಇದೆ ನೋಡಿ ಗೈಸ್. ನಾನು ಮಾಡಿರೋ ಬಿರಿಯಾನಿ ಅದಕ್ಕೂ ಇಷ್ಟ ಆಗಿದೆ ಅಂದ್ರೆ ಬಿರಿಯಾನಿ ಚೆನ್ನಾಗಿದೆ ಅಂತ ಅರ್ಥ, ತಿಳ್ಕೊಳ್ಳಿ. Pop in, burn it like this, ain't checking my wrist. ಬಾ, ಅದಕ್ಕೆ ನೀನ್ ಇಷ್ಟ ಆಗೋದಾ? ಅವನ ಹೊಟ್ಟೆ ಮೇಲೆ ಬಾ, ಇಲ್ಲಿ ಬಾ. ಇಲ್ಲ ಹಿಂಗೆ ಹಳ್ಳ ತೊಡಿ ಹೊಟ್ಟೆ ಒಳಗೆ ಬೋ ಇರುತ್ತೆ, ಹೋಗ್ಬಿಟ್ಟು ನಿಂತ್ಕೊಂಡು ಇಲ್ಲಿ ಬಾ. ಪ್ರದ್ಯುತ್ ಹೊಟ್ಟೆ ಮೇಲೆ ಬಾ, ಪ್ರದ್ಯುತ್ ಹೊಟ್ಟೆ ಮೇಲೆ ಬಾ. ಬಾ ಬಾ, ಇಲ್ಲಿಗೆ ಬಾ. ಗೈಸ್ ಫೈನಲಿ ಎಲ್ಲ ಸಾಕ್ಸಿದಾಯ್ತು ನೋಡಿ. ಎಲ್ಲಾ ಕಡೆನೂ ಈ ಕಡೆ ಬಟ್ಟೆಗಳ ಅನ್ಕೊಂಡು, ಈ ಕಡೆ ಇವು ಯಪ್ಪ ಹಿಂಸೆ ಗೈಸ್ ನಿಜವಾಗ್ಲು. ನೆನ್ನೆ ಒಂದು ಕೆಲಸ ಆದ್ರೆ ಇವತ್ತು ಅದಕ್ಕೆ ಡಬ್ಬಲ್. ಯಾಕಂದ್ರೆ ನಮ್ದು ಕೆಳಗಡೆ ಗ್ರೌಂಡ್ ಫ್ಲೋರ್ ಮನೆ, ನಮ್ಮ ಮಾವ ಊರಿರೋದು 2ನೇ ಫ್ಲೋರ್ ತಾನೇ ಚಿನ್ನಿದು, 2ನೇ ಫ್ಲೋರು. ಕೆಳಗಡೆಯಿಂದ ಇಲ್ಲಿವರೆಗೂ ಆ ಮಂಚಗಳನ್ನ ಸಾಕ್ಸೋ ಅಷ್ಟರಲ್ಲಿ ಸಾಕಾಗೋಯ್ತು. ನೆನ್ನೆ ಎಲ್ಲಾನು ಬಟ್ಟೆಗಳೇನೋ ಬಕೆಟ್ ಎಲ್ಲ ಹಾಕ್ಬಿಟ್ಟು ಹಾಗೆ ಮೇಲೆ ಹಗ್ಗ ಕಟ್ಬಿಟ್ಟು ಹೇಳ್ಕೊಬಿಟ್ವಿ. ಬಟ್ ಇವತ್ತು ಹಂಗಾಗ್ಲಿಲ್ಲ. ಎತ್ಕೊಂಡ್ ಬರೋಷ್ಟು, ಅದು ನಾನು ನನ್ನ ಹಸ್ಬೆಂಡ್ ಇಬ್ರೇನ ಎತ್ಕೊಂಡ್ ಬರೋಷ್ಟು ಫುಲ್ ಕೈ ಬಿದ್ದೋದಂಗೆ ಆಗೋಗಿದೆ. ಬೆಳಗ್ಗೆ ಗೊತ್ತಾಗುತ್ತೆ ನನಗೆ ನೋವುಗಳು ಎಲ್ಲೆಲ್ಲಿ ನೋವ್ತಾ ಇದೆ ಅಂತ. ಸೊ ಈ ಗಿಳಿ ನೋಡಿ ಗೈಸ್, ಇದು ಇವತ್ತು ಬಿಟ್ಟು ಹೋಗ್ತಾನೆ ಇಲ್ಲ. ಹಾರಾಡ್ಲಿ ಅಂತ ಮೇಲೆ ಕೂಡ ಕರ್ಕೊಂಡು ಬಂದಿದೀವಿ, ಹೋಗ್ಲಿ ಎಲ್ಲಾದ್ರೂ ಅಟ್ಲೀಸ್ಟ್ ಆರಾಮಾಗಿರ್ಲಿ ಅಂದ್ರೆ ಅದು ಬಿಟ್ಟೆ ಹೋಗ್ತಾ ಇಲ್ಲ ನಮ್ಮನ್ನ. ಯಾರ ತಲೆ ಮೇಲೆ ಕುತ್ಕೊಳ್ಳೋದು, ಅವ್ರಿಗೆ ಕಚ್ಚಕ್ ಹೋಗೋದು, ಹಂಗೆಲ್ಲ ಮಾಡ್ತಾ ಇದೆ ನೋಡಿ. ಇಲ್ಲಿ ನೋಡಿ ಗೈಸ್ ಎಷ್ಟೊಂದಿದೆ. ಇವೆಲ್ಲ ಸತ್ತೋಗಿ ಬಿಟ್ಟಿರೋದೆ, ಇವೆಲ್ಲಾನು ಸತ್ತು ಬಿದ್ದಿರೋದೆ ಗೈಸ್. ಏಯ್ ಸುಮ್ನೆ ರಮ್ಮ. ಈ ಆಕ್ಚುಲಿ ಇದು ಒಂದ್ ಸೈಡ್, ಇದೆಲ್ಲ ಒಂದ್ ಸೈಡ್ ಅಲ್ಲಿ ಇತ್ತು. ಸೊ ಅದರಿಂದನೇ ಇಷ್ಟೊಂದು ಬಂದಿರೋದು. ನೋಡಿ ನಮ್ದು ಮಾಡಿ ಇವತ್ತು ಹೆಂಗಿದೆ ಗೊತ್ತಾ ಯಪ್ಪ. ನಾನ್ ನಿಮ್ಗೆ ನೆನ್ನೆ ಹೇಳಿದ್ನಲ್ವಾ, ನಾವ್ ಒಂದ್ ಲಿಕ್ವಿಡ್ ಮಾಡಿದ್ವಿ ಅಂತ. ಆಕ್ಚುಲಿ ಈ ಲಿಕ್ವಿಡ್ ಅಲ್ಲಿ ತುಂಬಾ ಚೆನ್ನಾಗಿ ಸಾಯ್ತಾ ಇದೆ ಗೈಸ್. ಸಾಯ್ತಾ ಹೋಯ್ತಾನಪ್ಪ ಇದ್ರಲ್ಲಿ. ಸುಮ್ನೆ ಇರಮ್ಮ ಒಂದ್ ನಿಮಿಷ. ಡಿಟರ್ಜೆಂಟ್ ಮತ್ತೆ ಡೆಟಾಲ್ ಎರಡು ಮಿಕ್ಸ್ ಮಾಡಿರೋದು. ಇದಕ್ಕೆ ಸೋಡಾ ಹಾಕಿದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಅಂತ ಹೇಳ್ತಾರೆ. ಬಟ್ ಅದೇ ಇದರಿಂದನೇ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನಮ್ಗೆ. ಮತ್ತೆ ಇನ್ನೊಂದ್ಸಲ ಮಾಡು. ಈ ಹಾಸಿಗೆ ನೋಡಿ, ನನ್ನ ಮಗ ಸುಸು ಮಾಡಿ ಮಾಡಿ ಹೆಂಗಾಗಿದೆ. ಇದು ನನ್ನ ಹಸ್ಬೆಂಡ್ ಸಿಂಗಲ್ ಬೆಡ್. ಗೈಸ್ ನೋಡಿದ್ರಲ್ವಾ ಹೆಂಗ್ ನಡೀತಾ ಇದೆ ನಮ್ದು ಕೆಲ್ಸಗಳು ಅಂತ. ಸೊ ಇಷ್ಟೇ ಗೈಸ್. ನಿಜ ಹೇಳ್ಬೇಕಂದ್ರೆ ಇವತ್ತು ಇನ್ನೇನು ನನಗೆ ಕೆಲಸ ಮಾಡೋ ಪೇಷನ್ಸ್ ಏನಿಲ್ಲ. ಇನ್ನು ಹೋಗ್ಬಿಟ್ಟು ಸ್ವಲ್ಪ ರೈಸ್ ಮಾಡ್ಬಿಟ್ಟು ಸಂಜೆನೆಯಿಂದ ಊಟ ಮಾಡೋದು. ಇವಾಗ ಏನಾದ್ರು ಬೇರೆ ಕಾಫಿನೋ ಏನಾದ್ರು ಕುಡಿದ್ಬಿಡ್ತೀನಿ. ಆಲ್ಮೋಸ್ಟ್ ಇವಾಗ 4 ಗಂಟೆ ಆಗೋಗಿದೆ. ಸೊ ಇನ್ನೇನಿಲ್ಲ, ಈ ಮಂಚಗಳಿಗೆ ಇಟ್ಕೆ ಕಲ್ನ ಆ ಕಡೆ ಈ ಕಡೆ ಇಟ್ಬಿಟ್ಟು ಅದ್ರ ಮೇಲೆ ಮಳೆ ಬಂದ್ರೆ ಟಾರ್ಪಲ್ ಮುಚ್ಕೊಳ್ಳೋ ತರ ಮಾಡ್ಕೊಡ್ಬೇಕು ನಮ್ಮ ಅವಾಗ. ಯಾಕಂದ್ರೆ ಮತ್ತೆ ಪದೇ ಪದೇ ಮಂಚಗಳನ್ನ ಹಾಕಿ ಶಿಫ್ಟ್ ಮಾಡಕ್ ನಮ್ ಕೈಲಿ ಆಗಲ್ಲ. ಸೊ ಅದಕ್ಕೆ ಇವಾಗ ಫಸ್ಟ್ ಈ ಮಂಚಗಳ ಕೆಲಸ ಎಲ್ಲ ಆದ್ಮೇಲೆ ನಾನು ನಿಮ್ಗೆ ಸಿಗ್ತೀನಿ ಗೈಸ್. ಚಿನಿ ಓಯ್, ಹೆಂಗೋಯ್ತು ಇವತ್ತಿನ ದಿನ? ಹೆಂಗೋಯ್ತು? ಲೈಫ್ ಅಲ್ಲಿ ತಿಗಣೆ ಅಂದ್ರೆ ಭಯ ಪಟ್ಕೋಬೇಕು. ತಲೆ ಇತ್ತು ನಿಜ. ನಮಗಂತೂ ಹಂಗೆ ಅನಿಸ್ಬಿಟ್ಟಿದೆ ಗೈಸ್. ಇವಾಗ ಸದ್ಯಕ್ಕೆ ನಮ್ಮ ಮಾವರು ಒಂದಷ್ಟು ಬಟ್ಟೆಗಳನ್ನ ತೆಗ್ದಾಕಿದ್ರು. ಅಲ್ಲಿ ನೋಡಿ ಮಂಚಕ್ಕೆ ಕೆಳಗಡೆ ಕಲ್ಲುಗಳನ್ನೆಲ್ಲ ಇಟ್ಬಿಟ್ಟಿದೀವಿ. ಯಾಕಂದ್ರೆ ಮಳೆ ಬರೋ ತರ ಇದೆ. ಸೊ ಅದಕ್ಕೆ ಮಳೆ ಬಂದ್ರೆ ಕೂಡ ಮೇಲೆ ಟಾರ್ಪಲ್ ಒಂದು ಮುಚ್ಚಿದ್ರೆ ಸಾಕು ಅಂತ ಬಂದು ರೂಮ್ ಅಲ್ಲಿ ಎತ್ತಿಡೋ ಅಷ್ಟು ಪೇಷನ್ಸ್ ಇಲ್ಲ ನಮ್ಗಿಲ್ಲ. ಸೊ ಅದಕ್ಕೋಸ್ಕರ ಆ ಕೆಲ್ಸನೂ ಆಯ್ತು. ಇವಾಗ ಬಟ್ಟೆಗಳನ್ನೆಲ್ಲ ಈ ರೀತಿ ಗಂಟು ಕಟ್ಟಿ ಇಟ್ಟಿದ್ದು ಕೂಡ ಆಯ್ತು. ಇನ್ನ ಹೋಗ್ಬೇಕು ಗೈಸ್. ಇದು ನೋಡಿ ಏನೇ ಮಾಡ್ತಾ ಇದೀಯಾ?
ಸೊ ಇನ್ನ ಹೋಗ್ಬೇಕು ಗೈಸ್. ಇನ್ನ ಕೆಳಗಡೆಗೆ ಹೋಗ್ಬಿಟ್ಟು ಆರಾಮಾಗಿ ಒಂದು ಟೀನೋ ಏನಾದ್ರು ಮಾಡ್ಕೊಂಡು ಕುಡಿದ್ಬಿಟ್ಟು ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ತಿನ್ಬಿಟ್ಟು ಮಲಗ್ಬೇಕು. Yeah. Pop in, burning like this, ain't checking my wrist. Third is my shift. Rolling all night like flicks. We look at the clips, these credits are lit. Stacking miles, I'm far away from home. I got what I wish for. Taking that risk, I'm checking my list. Marathon man, it's run legit. Can't let it slip when it's all in my. ಸೊ ಗೈಸ್ ನೋಡಿದ್ರಲ್ವಾ, ಇವತ್ತಿನ ದಿನ ಫುಲ್ ಈ ಒಂದು ಪ್ಯಾರೆಟ್ ಜೊತೆನೇ ಹೋಗ್ಬಿಡ್ತು. ಸೊ ಹೋಪ್ ನಿಮ್ಗೆ ಈ ಒಂದು ಬ್ಯೂಟಿಫುಲ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್ ಬಾಯ್, ಟೇಕ್ ಕೇರ್.